ಹೆಸರು ಟೀಕಾ ದೇವಿ. ಜೋರಾಗಿ ಹತ್ರ ಇಟ್ಕೋಬೇಕು. ನನ್ನ ಹೆಸರು ಮಮತಾ. ನಾವು ಬಸವಣ್ಣ ಗುಂಪಿನಲ್ಲಿದ್ದೇವೆ. ನಮ್ಮ ಗುಂಪಿನ ಹೆಸರು ಬಸವಣ್ಣ. ನಮ್ಮ ತಂಡದ ಹೆಸರು ಬಸವಣ್ಣ ಅಂತ. ನನ್ನ ಹೆಸರು ವಿಜಯಲಕ್ಷ್ಮಿ ಎಂ ಹೆಸರು. ಧನ್ಯವಾದಗಳು. ಎರಡನೇ ಗುಂಪಿಗೆ ಬರೋಣ. ಎರಡನೇ ಗುಂಪಿಗೆ ಏನ್ ಹೆಸರು ಕೊಟ್ಟಿದ್ದಾರೆ ಕೇಳೋಣ. ನಮ್ಮ ತಂಡದ ಹೆಸರು ಚನ್ನಬಸವಣ್ಣ. ಚನ್ನಬಸವಣ್ಣನವರಿಗೆ ಒಂದು ಹೆಸರು ಹೇಳ್ತಾರೆ. ಸೌಮ್ಯ ಜ್ಞಾನಿ ಮತ್ತೆ ಅವಿರಳ ಜ್ಞಾನಿ, ಚಿನ್ಮಯ ಜ್ಞಾನಿ. ಹಾಗಾದ್ರೆ ನೀವೆಲ್ಲ ಜ್ಞಾನಿಗಳೇ ಇವತ್ತು. ನಿಮ್ಮ ಪರಿಚಯ ಮಾಡಿಕೊಡಿ. ನಾನು ಅನುಪಮ ಗುರಪ್ಪ. ಎಲ್ಲರಿಗೂ ಶರಣಿ. ನನ್ನ ರಾಜೇಶ್ ಅಂತ ಸ್ವಯಂಭೂ ಜ್ಞಾನಿ ಚನ್ನಬಸವಣ್ಣವರ ಗುಂಪಿನ ಹೆಸರು. ನಮ್ಮ ಗುಂಪಿನ ಹೆಸರು ಚನ್ನಬಸವಣ್ಣ. ನನ್ನ ಹೆಸರು ಸ್ವರ್ಣಲತಾ. ಓಕೆ ಮೇಡಮ್, ಧನ್ಯವಾದಗಳು. ಆಲ್ ದಿ ಬೆಸ್ಟ್. ಮೂರನೇ ಗುಂಪಿಗೆ ಬರೋಣ. ಮೂರನೇ ಗುಂಪಿನ ಹೆಸರನ್ನ ಕೇಳೋಣ. ಅಕ್ಕ ಮಹಾದೇವಿ ನಮ್ಮ ಗುಂಪಿನ ಹೆಸರು. ನನ್ನ ಹೆಸರು ಜಗದಾಂಬ ಅಂತ ಹೇಳಿ. ನನ್ನ ಹೆಸರು ನಾಗವೇಣಿ ನಾಗಣ್ಣ. ನಮ್ಮ ಗುಂಪಿನ ಹೆಸರು ಅಕ್ಕ ಮಹಾದೇವಿ. ನನ್ನ ಹೆಸರು ಸವಿತಾ ಲೋಕೇಶ್. ನಮ್ಮ ಗುಂಪಿನ ಹೆಸರು ಶರಣ್ಯ ಅಕ್ಕಮ್ಮ ಅಂತ ಹೇಳಿ. ಆಲ್ ದಿ ಬೆಸ್ಟ್. ಈಗ ನಾಲ್ಕನೇ ತಂಡಕ್ಕೆ ಬರೋಣ. ನಾಲ್ಕನೇ ತಂಡಕ್ಕೆ ಏನ್ ಹೆಸರನ್ನ ಕೊಟ್ಟಿದ್ದಾರೆ? ಗುಹೇಶ್ವರ. ಅಂತ ಹೇಳ್ಬೋದು. ಆಲ್ರೆಡಿ ರೆಡಿ ಮಾಡಿಬಿಡಿ. ಸತ್ಯಕ್ಕ ಅಂತ ನಮ್ಮ ತಂಡದ ಹೆಸರು ಸತ್ಯಕ್ಕ. ನಾನು ಗೀತಾ ಮಂಜುನಾಥ್ ಅಂತ. ಸತ್ಯಕ್ಕನೇ ಗುಂಪು. ಕಾಯಕ, ಅವಳ ಕೆಲಸ ಗುಡಿಸುವುದು, ಕಸ ಗುಡಿಸುವುದು ಅವಳ ಕಾಯಕ ಆಯಿತು. ಓಕೆ, ಸತ್ಯಕ್ಕ ಅವರ ನಿಮ್ಮ ಪರಿಚಯವನ್ನ ಕೂಡ ಮಾಡಿಕೊಡಿ. ನನ್ನ ಹೆಸರು ವಾಣಿ ರಮೇಶ್ ಅಂತ. ಓಕೆ, ಸತ್ಯಕ್ಕ ತಂಡದಿಂದ ಭಾಗವಹಿಸುತ್ತಿದ್ದೇವೆ. ನನ್ನ ಹೆಸರು ನಾಗಮಣಿ ಮಲ್ಲಿಕಾರ್ಜುನ. ಸತ್ಯಕ್ಕ ಎಂಬ ಗುಂಪಿನಿಂದ. ಏನು ಕೆಲವೇ ನಿಮಿಷದಲ್ಲಿ ಈಗ ರಸಪ್ರಶ್ನೆ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಯಾರಿಗಾರು ಎದೆ ಬಡಿತ ಜಾಸ್ತಿ ಆಗಿದೆಯಾ? ಯಾರು ಎದೆ ಬಡಿತ ಜಾಸ್ತಿ ಆಗೋದು ಬೇಡ. ಯಾಕಂದ್ರೆ ಸುಲಭವಾದ ಪ್ರಶ್ನೆಯಿಂದಲೇ ನಾವು ಪ್ರಾರಂಭ ಮಾಡ್ತೀವಿ. ನಿಯಮಗಳನ್ನ ತಿಳ್ಕೊಬೇಕಲ್ವಾ? ಯಾಕಂದ್ರೆ ನಿಯಮ ಗೊತ್ತಿಲ್ಲ ಅಂತಂದ್ರೆ ಅಂಕಗಳನ್ನ ಪಡೆಯೋದು ಬಹಳ ಕಷ್ಟ ಆಗುತ್ತೆ. ಯಾವುದೇ ಪರೀಕ್ಷೆಯನ್ನ ನಾವು ಪ್ರಾರಂಭ ಮಾಡ್ಬೇಕಾದ್ರೆ ಮೊದಲು ನಿಯಮಗಳನ್ನ ಸರಿಯಾಗಿ ಓದ್ಕೊಂಡು ಆ ನಿಯಮದ ಪ್ರಕಾರ ಅದನ್ನು ಫಾಲೋ ಮಾಡಿದ್ರೆ ಮಾತ್ರ ಅಂಕಗಳು ಪೂರ್ಣವಾಗಿ ನಮಗೆ ಲಭಿಸುತ್ತೆ. ಈಗ ವಚನ ಕುಮಾರಸ್ವಾಮಿನವರು ರಸಪ್ರಶ್ನೆ ಕಾರ್ಯಕ್ರಮದ ನಿಯಮಗಳನ್ನ ನಿಮಗೆ ಬಹಳ ಅಚ್ಚುಕಟ್ಟಾಗಿ ತಿಳಿಸ್ಕೊಡ್ತಾರೆ. ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೂ ನಿಯಮಗಳು ತುಂಬಾ ಅಗತ್ಯ. ಹಾಗೆ ರಸಪ್ರಶ್ನೆ ಕಾರ್ಯಕ್ರಮಕ್ಕೂ ಕೂಡ ನಿಯಮಗಳು. ಈಗ 4 ತಂಡಗಳಾಗಿದೆ. ನಾವು ಯಾವುದನ್ನು ಕೂಡ ಭೇದ ಭಾವ ಮಾಡೋದಿಲ್ಲ. ಇಬ್ಬರು ಶರಣರು, ಇಬ್ಬರು ಶರಣಿಯರ ಹೆಸರನ್ನ ಕೊಟ್ಟಿದ್ದೇವೆ. ಬಸವಣ್ಣ, ಚನ್ನಬಸವಣ್ಣ, ಅಕ್ಕ ಮಹಾದೇವಿ, ಸತ್ಯಕ್ಕ. ಅನುಭವ ಮಂಟಪದಲ್ಲಿ ಒಂದು ಸಮತೋಲನದ ಹಾದಿಯಲ್ಲಿ ಇದು ಕೂಡಿದೆ. ಈಗ ನಾವು ಮೊದಲನೇ ತಂಡಕ್ಕೆ ಪ್ರಶ್ನೆಯನ್ನ ಕೇಳ್ತೇವೆ. ಮೊದಲನೇ ತಂಡ ನೇರ ಪ್ರಶ್ನೆಗೆ ನೇರ ಉತ್ತರ ಹೇಳಿದರೆ 5 ಅಂಕ ಇರುತ್ತೆ. ನೀವೇನಾದ್ರೂ ಆ ಪ್ರಶ್ನೆಗೆ ಉತ್ತರ ಹೇಳಲಿಲ್ಲ ಅಂದ್ರೆ ಅದು ಪಾಸ್ ಅಂತ ಹೇಳಬೇಕು. ನಿಮಗೆ 1 ನಿಮಿಷ ಸಮಯ ಇರುತ್ತೆ. 1 ನಿಮಿಷ ಸಮಯ ಆದಮೇಲೆ ನಂತರ ಇವರಿಗೆ ಕೊಡ್ತೇವೆ. ಇವರು ಅದಕ್ಕೆ ಉತ್ತರ ಹೇಳಿದ್ರೆ ನಿಮ್ಗೆ 4 ಅಂಕಗಳು. ಅವರ ಪ್ರಶ್ನೆಗೆ, ಅವರಿಗೆ ಕೇಳಿರುವಂತಹ ಪ್ರಶ್ನೆಗೆ ನೀವು ಉತ್ತರ ಹೇಳಿದ್ರೆ ನಿಮ್ಗೆ ಎಷ್ಟು ನಂಬರು? 4 ನಂಬರ್. ನೀವು ಉತ್ತರ ಹೇಳಿದ್ರೆ ಓಕೆ, ನಿಮಗೂ ಅದಕ್ಕೆ ಉತ್ತರ ಹೇಳೋಕ್ ಬರಲಿಲ್ಲ ಅಂದ್ರೆ ಅದು ಪಾಸ್ ಆಗುತ್ತೆ. ನಿಮ್ಗೆ 30 ಸೆಕೆಂಡ್ ಮಾತ್ರ, ಎಲ್ಲರಿಗೂ 30 ಸೆಕೆಂಡ್ ಸಮಯ ಇರುತ್ತೆ. ನಂತರ ಪಾಸ್ ಆಗುತ್ತೆ. ನೀವು ಅವರ ಪ್ರಶ್ನೆಗೆ, ಮೊದಲನೇ ತಂಡದ ಪ್ರಶ್ನೆಗೆ ನೀವು ಉತ್ತರ ಹೇಳಿದ್ರೆ ನಿಮ್ಗೆ ಎಷ್ಟು ಅಂಕ? 3 ಅಂಕ. ಇವರಿಗೆ 4 ಅಂಕ, ನಿಮಗೆ 3 ಅಂಕ. ನೀವು 1ನೇ ತಂಡದ ಪ್ರಶ್ನೆಗೆ ಇವ್ರು ಯಾರು ಉತ್ತರ ಹೇಳಲಿಲ್ಲ, ನೀವು ಉತ್ತರ ಹೇಳಿದ್ರಿ ಅಂದ್ರೆ ನಿಮಗೆ 2 ಅಂಕ. ನೀವು ಯಾರು ಹೇಳಲಿಲ್ಲ ಅಂದ್ರೆ ಆಡಿಯನ್ಸ್ಗೆ ಪ್ರಶ್ನೆ ಇರುತ್ತೆ. ನೀವು ಉತ್ತರ ಹೇಳಿದ್ರೆ ನಿಮ್ಗೆ ಒಂದು ವಚನ ಪುಸ್ತಕ ಕೊಡ್ತೇವೆ. ಅರ್ಥ ಆಯ್ತಲ್ಲ? ನೇರ ಪ್ರಶ್ನೆ 5 ಅಂಕ. ಅವ್ರು ಹೇಳಲಿಲ್ಲ ಅಂದ್ರೆ ನೆಕ್ಸ್ಟ್ ಪಾಸ್ ಆಗುತ್ತೆ. 4, 3, 2. ನಂತರ 2ನೇ ಸುತ್ತು ಇಲ್ಲಿಂದ ಪ್ರಾರಂಭ ಆಗುತ್ತೆ. 3ನೇ ಸುತ್ತು, 4ನೇ ಸುತ್ತು, ಹೀಗೆ ಪ್ರಾರಂಭ ಆಗುತ್ತೆ. ಯಾವುದೇ ಒಂದು ಗೊಂದಲ ಇರೋದಿಲ್ಲ, ಚೆನ್ನಾಗಿ ನಡೆಯುತ್ತೆ. ರಸಪ್ರಶ್ನೆ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ನಾವು ರೆಡಿ ಇದ್ದೀವಿ, ನೀವು ರೆಡಿ ಇದ್ದೀರಲ್ಲ? ಓಕೆ, ಎಲ್ಲ ಚಪ್ಪಾಳೆ ತಟ್ಟುವುದರ ಮುಖಾಂತರ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಹೋಗೋಣ. ಈಗೆಲ್ಲ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂತಹ ಅಕ್ಕನ ಬಳಗದ ಎಲ್ಲ ಸದಸ್ಯರನ್ನ ನಾವು ಪರಿಚಯ ಮಾಡಿಕೊಟ್ವಿ. ಹಾಗೆ ಈಗ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಅಂಕಗಳನ್ನ
ಯಾರ್ಯಾರು ಎಷ್ಟು ಅಂಕಗಳನ್ನು ಪಡೆದಿದ್ದಾರೆ ಅಂತ ಕೂಡ ಬರ್ಕೊಳ್ಳೋರಿದ್ದಾರೆ. ಅವರ ಪರಿಚಯವನ್ನು ಕೂಡ ನಾವು ಕೇಳ್ಕೊಳ್ಳೋಣ. ನನ್ನ ಹೆಸರು ಶ್ವೇತಾ ಸ್ವಾಮಿ ಅಂತ, ಅಕ್ಕನ ಬಳಗ ಕಾರ್ಯದರ್ಶಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಪಿನ್ ಡ್ರಾಪ್ ಸೈಲೆನ್ಸ್ ಇರಬೇಕು. ಯಾಕಂದ್ರೆ ಈ ವಿಡಿಯೋನ 15 ದೇಶ, 10 ರಾಜ್ಯ ಮತ್ತೆ ಆಲ್ ಓವರ್ ಕರ್ನಾಟಕ ಪ್ರತಿಯೊಬ್ಬರು ಕೂಡ ವೀಕ್ಷಣೆ ಮಾಡ್ತಾರೆ. ಇದು ಇದಕ್ಕಿಂತ ಹೆಚ್ಚು ಜಿಲ್ಲೆಗಳಿಗೆ, ಹೆಚ್ಚು ರಾಜ್ಯಗಳಿಗೆ, ಇನ್ನಷ್ಟು ದೇಶಗಳಿಗೆ ಇದು ಪ್ರಸಾರವಾಗುತ್ತೆ. ಅವರು ಕೂಡ ನಿಮ್ಮ ಗುಬ್ಬಿ ತೋಟದಪ್ಪ ಹಾಸ್ಟೆಲ್ನಲ್ಲಿ ನಡೀತಿರುವಂತಹ ಈ ರಸಪ್ರಶ್ನೆ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಬೇಕಾದ್ರೆ ಎಷ್ಟು ಶಿಸ್ತಿನಿಂದ ಕೂತಿದ್ದಾರೆ ಅಂತ ಅವರ ನಿಮ್ಮ ಶಿಸ್ತನ್ನ ಕೂಡ ಅವರು ಬಹಳ ಪ್ರೋತ್ಸಾಹ ಮಾಡ್ತಾರೆ, ಬಹಳ ಅಭಿನಂದಿಸ್ತಾರೆ. ಅದರಿಂದಾಗಿ ನಮ್ಮಲ್ಲಿ ಒಳ್ಳೆಯ ಶಿಸ್ತನ್ನ ನಾವು ಮೇಂಟೈನ್ ಮಾಡೋಣ. 3 ಜನ ಡಿಸ್ಕಸ್ ಮಾಡಿ ಒಬ್ಬರು ಉತ್ತರ ಹೇಳಬೇಕು. ಗೊತ್ತಾಯ್ತಲ್ಲ? ರಾಮ ಮೇಡಮ್, ಓಕೆ. ಮೊದಲನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ, ಶರಣರು ವೃತ್ತಿ ಅಥವಾ ಕೆಲಸಕ್ಕೆ ಕೊಟ್ಟ ಹೆಸರೇನು? ಕಾಯಕ. ಸರಿಯಾದ ಉತ್ತರ. ಬಸವಣ್ಣನವರ ತಂಡಕ್ಕೆ 5 ಅಂಕಗಳು ಲಭಿಸುತ್ತಿದೆ. ಜೋರ ಚಪ್ಪಾಳೆ ತಟ್ಟಿ. ಮೊದಲು ನಮ್ದೆಲ್ಲ ನಾವೇ ಕಟ್ಕೊಳ್ಬೇಕು ಅಲ್ವಾ? ನಾವೇ ಚಪ್ಪಾಳೆ ತಟ್ಟಣ. ಬಹಳ ಚೆನ್ನಾಗಿ ಹೇಳಿದೀವಿ ಅಂತ. ಅದು ಸುಲಭವಾಗಿತ್ತಲ್ವಾ? ನೀವೆಲ್ಲ ಭಯ ಪಡ್ತಿದ್ರಿ ಅಲ್ವಾ? ಎರಡನೆಯ ಪ್ರಶ್ನೆ, ಇದು ನೇರ ಪ್ರಶ್ನೆ. ಚನ್ನಬಸವಣ್ಣನವರ ತಂಡಕ್ಕೆ ಬಸವಣ್ಣನವರ ಜನ್ಮಸ್ಥಳ ಯಾವುದು? ಹರದಳ್ಳಿ, ಚಾಮರಾಜನಗರ ಜಿಲ್ಲೆ. ಉತ್ತರವನ್ನ ಹೇಳಬೇಕಾದ್ರೆ ಡಿಸ್ಕಸ್ ಮಾಡಿ ಅತಿ ವೇಗವಾಗಿ ಅವರು ಪ್ರಶ್ನೆಗೆ ಉತ್ತರವನ್ನ ನೀಡಿಬಿಟ್ರು. ಅಂದ್ರೆ ಯೋಚನೆ ಮಾಡಲಿಲ್ಲ, ಅದು ತಪ್ಪಾಗಿದ್ದು ಅವರಿಗೆ. ಈಗ ಒಂದು ಪ್ರಶ್ನೆ ಪಾಸ್ ಆಗುತ್ತೆ. ನೋಡೋಣ ಈಗ ನಮ್ಮ ಅಕ್ಕಮಹಾದೇವಿ ತಂಡದವರು ಹೇಗೆ ಉತ್ತರವನ್ನು ನೀಡ್ತಾರೆ. ಬಸವಣ್ಣನವರ ಜನ್ಮಸ್ಥಳ ಯಾವುದು? ಡಿಸ್ಕಸ್ ಮಾಡಿ ಕರೆಕ್ಟ್ ಆಗಿ ಹೇಳಿ. ಜಾಸ್ತಿ ಟೈಮ್ ಇಲ್ಲ, ಯಾಕಂದ್ರೆ ಇದು ಪಾಸ್ ಕ್ವೆಶ್ಚನ್. ಇನ್ನೊಂದು ಬಸವನ ಬಾಗೇವಾಡಿ, ಇಂಗಳೇಶ್ವರ ಅಂತ ಕೂಡ ಹೇಳ್ತಾರೆ. ಇಬ್ಬರು ಯಾವಾಗಲೂ ಇದಿರುತ್ತೆ. ಇಲ್ಲ ಇಂಗಳೇಶ್ವರ ಅಂತ ಅಮ್ಮನ ಮನೆ ಹೇಳಿದ್ರೆ ಬಸವನ ಬಾಗೇವಾಡಿ ಅಂತ ತಂದೆ ಮನೆ ಹೇಳ್ತಾರೆ. ಅದಕ್ಕೆ ನಾವು ಬಸವನ ಬಾಗೇವಾಡಿ ಇಂಗಳೇಶ್ವರದಲ್ಲಿ ನಮ್ಮ ಬಸವಣ್ಣನ ಹುಟ್ಟಿದ್ರು ಅಂತ ನಾವು ತಿಳ್ಕೊಳ್ಳೋಣ. ಈಗ ಮುಂದಿನ ಪ್ರಶ್ನೆ, ಈಗ ಅಕ್ಕಮಹಾದೇವಿ ತಂಡಕ್ಕೆ ನೇರ ಪ್ರಶ್ನೆ. ಈಗ ಅಂಕಗಳು ಎಷ್ಟು ಲಭಿಸುತ್ತೆ ಅಂತಂದ್ರೆ, ಯಾರಿಗೆ ಉತ್ತರವನ್ನ ಹೇಳಿದ್ದು 3ನೇ ಅವರು, ಪ್ರಶ್ನೆ ಯಾರಿಗಿದ್ದು ನಿಮಗಿದ್ದು. ಸೊ ಇವರಿಗೆ 4 ಅಂಕಗಳು ಲಭಿಸುತ್ತೆ, ಪಾಸ್ ಕ್ವೆಶ್ಚನ್ ಆಗಿದ್ರಿಂದ. ಈಗ ನಿಮಗೆ ನೇರ ಪ್ರಶ್ನೆಗೆ ಉತ್ತರ ನೀಡಿದ್ರೆ 5 ಅಂಕಗಳು ಲಭಿಸುತ್ತೆ. ವಚನ ಸಾಹಿತ್ಯದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಯೋಚನೆ ಮಾಡಿ ಹೇಳಿ. ಹಳೆಕಟ್ಟಿ. ಡಾಕ್ಟರ್ ಪಾಗು ಹಳೆಕಟ್ಟಿ. ಡಾಕ್ಟರ್ ಪಗು ಹಳೆಕಟ್ಟಿ. ಡಾಕ್ಟರ್ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿರವರನ್ನ ವಚನ ಪಿತಾಮಹ ಅಂತ ಕರಿತೀವಿ. ಯಾಕಂದ್ರೆ ಎಲ್ಲ ವಚನ ಸಾಹಿತ್ಯದ ಕಟ್ಟುಗಳು ಪೆಟ್ಟಿಗೆಯಲ್ಲಿದ್ವು. ಆ ಪೆಟ್ಟಿಗೆಯಲ್ಲಿರುವ ಕಟ್ಟುಗಳನ್ನ ತೆಗೆದು ಅದಕ್ಕೆ ಬೆಳಕನ್ನ ನೀಡಿದವರು ಯಾರು ಅಂದ್ರೆ ನಮ್ಮ ಡಾಕ್ಟರ್ ಪಗು ಹಳಕಟ್ಟಿರವರು. ಸೊ ಉತ್ತರ ಸರಿಯಾಗಿದೆ. ಜೋರ ಚಪ್ಪಾಳೆ ತಟ್ಟಿ. 5 ಅಂಕಗಳು ಈಗ ಅಕ್ಕಮಹಾದೇವಿಯವರ ತಂಡಕ್ಕೆ ಲಭಿಸ್ತಾ ಇದೆ. ಓಕೆ, ಮುಂದಿನ ತಂಡಕ್ಕೆ ಹೋಗೋಣ. ಸತಿಕ್ಕನವರ ತಂಡ. ನೇರ ಪ್ರಶ್ನೆ ನಿಮಗೆ. ಅಕ್ಕಮಹಾದೇವಿಯವರ ವಚನಗಳ ಅಂಕಿತ ಯಾವುದು? ಚೆನ್ನಮಲ್ಲಿಕಾರ್ಜುನ ಸರಿಯಾದ ಉತ್ತರ. ಜೋರ ಚಪ್ಪಾಳೆ ತಟ್ಟಿ. 5 ಅಂಕಗಳು ಲಭಿಸ್ತಾ ಇದೆ. ಮೊದಲನೇ ಸುತ್ತು ಬಹಳ ಸುಲಭವಾಗಿತ್ತು. ಎಲ್ಲರೂ ಅಂಕಗಳನ್ನ ಬಹಳ ಚೆನ್ನಾಗಿ ತೆಗೆದುಕೊಂಡು ಬಂದ್ರಿ. ಎರಡನೆಯ ಸುತ್ತನ್ನ ಹೇಗಿರುತ್ತೆ ಅನ್ನೋದನ್ನ ನಾನು ಈಗಲೇ ಹೇಳೋಲ್ಲ, ವಚನ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಮೊದಲನೇ ಸುತ್ತು ಚೆನ್ನಾಗಿ ಮುಂದಿದೆ. ಈಗ ನನ್ನನ್ನ ನೀವು ಗುರುತಿಸ್ತೀರ ಅಲ್ಲ? ಯಾಕಂದ್ರೆ ನಾನು ಕೊಳ್ಳೇಗಾಲಕ್ಕೆ ಬರ್ತಾ ಇರ್ತೀನಿ. ನಾನು ನೋಡಿದ ತಕ್ಷಣ ಕುಮಾರಸ್ವಾಮಿಯವರು ಅಂತನೋ, ನಮ್ಮ ವೀರಭದ್ರ ಸ್ವಾಮಿಯವರು ನೋಡಿದ ತಕ್ಷಣ ವೀರಭದ್ರ ಸ್ವಾಮಿಯವರು ಅಂತನೋ, ನಮ್ಮ ಎನ್.ಎಚ್. ಮಾದೇಸ್ವಾಮಿಯವರು ನೋಡಿದ ತಕ್ಷಣ ಎನ್.ಎಚ್. ಮಾದೇಸ್ವಾಮಿಯವರು ಅಂತ ಗುರುತಿಸ್ತೇವೆ. ಈಗ ಶರಣರನ್ನ ಗುರುತಿಸ್ಬೇಕು. ಈಗ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀವಿ ನಿಮ್ಮನ್ನ? 12ನೇ ಶತಮಾನಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ. 12ನೇ ಶತಮಾನದ ಶರಣರ ಚಿತ್ರಗಳನ್ನ ಕೊಡ್ತೇವೆ. ಆ ಚಿತ್ರವನ್ನ ನೋಡಿ ನೀವು ಆ ಶರಣರು ಯಾರು ಅಂತ ಹೇಳ್ಬೇಕು. ಶರಣರ ಚಿತ್ರವನ್ನ ನೋಡಿ
ಆ ಶರಣರು ಯಾರು ಅಂತ 1 ನಿಮಿಷ ಸಮಯ ಇರುತ್ತೆ. 3 ಜನನು ಡಿಸ್ಕಸ್ ಮಾಡಿ ಆನಂತರ ಯಾರಾದ್ರೂ ಒಬ್ಬರು ಉತ್ತರವನ್ನ ಕೊಡಬೇಕು. ಶರಣರ ಚಿತ್ರವನ್ನ ನೋಡಿ ಶರಣರ ಹೆಸರನ್ನ ಹೇಳುವಂತಹ ಸುತ್ತು 2ನೇ ಸುತ್ತು. ಮೊದಲನೆಯ ಸುತ್ತು ಬಸವಣ್ಣನವರಿಂದ ಪ್ರಾರಂಭ ಆಗಿತ್ತು. ಈಗ 2ನೇ ಸುತ್ತು ಚೆನ್ನ ಬಸವಣ್ಣನವರಿಂದ ಪ್ರಾರಂಭ ಆಗುತ್ತೆ. ಈಗ ನಿಮಗೆ ಚಿತ್ರವನ್ನ ಕೊಡ್ತಾ ಇದೆ. ಸರಿಯಾಗಿ ಗಮನಿಸಿ ಅವರು ಯಾರು ಅಂತ ಹೇಳುವಂಥದ್ದು. ಒಂದ್ ನಿಮಿಷ ಅಣ್ಣ, ಅವ್ರು ಹೇಳ್ತಾ ಇರೋದೇನು ಅಂದ್ರೆ ಎಲ್ಲಾ ಶರಣರು ಹೀಗೇನೆ ಇರ್ತಾರೆ. ನಾವು ಅಂದ್ರೆ ಈ ಕ್ವಶನ್ಸ್ ನ ಔಟ್ ಆಫ್ ಕ್ವಶನ್ ಪೇಪರ್ ಇರ್ತಾರಲ್ಲ, ಹಾಗೆ ಈ ಚಿತ್ರಗಳಿಂದ ಗುರುತಿಸಿದೆ ಹೇಳಿರ್ಲಿಲ್ಲ. ಅಲ್ಲ, ಇದೊಂದು ಅಂದ್ರೆ ನಮಗೆ ಎಲ್ಲಾ ಸಾಮಾನ್ಯ ಗೊತ್ತಿರೋ ಅಂತವ್ರನ್ನೇ ಕೊಟ್ಟಿರೋದು, ಯಾರು ಇದಲ್ಲ. ನೀವು ನೋಡಿ ಚನ್ನಬಸವಣ್ಣ, ಇವರು ಯಾಕೋ ಒಂದ್ ಸ್ವಲ್ಪ ಇವರು ಅವರ ಅಲ್ವಾ ಹೌದು ಅಲ್ವಾ ಅಂತ ಹೇಳಿದ್ರು. ಚನ್ನಬಸವಣ್ಣ ಅಂತ. ಚನ್ನಬಸವಣ್ಣ ಸರಿಯಾಗಿದೆ. 5 ಅಂಕಗಳು. ಜೋರಾಗಿ ಚಪ್ಪಾಳೆ. ಈಗ 2ನೇ ಸುತ್ತಿನ 2ನೇ ಪ್ರಶ್ನೆ ನಮ್ಮ ಅಕ್ಕ ಮಹಾದೇವಿ ತಂಡದವರಿಗೆ. ಯಾವ ಚಿತ್ರ ಬರುತ್ತೆ ಅಂತ ಮಾಡಿದ್ದೀರಾ ನೋಡಿ. ಸರಿಯಾಗಿ ನೋಡಿ, ಸರಿಯಾಗಿ ಉತ್ತರಿಸಿ. ಒಂದು ನಿಮಿಷ ಸಮಯ ಇದೆ. ಚಿತ್ರವನ್ನ ಸರಿಯಾಗಿ ಗಮನಿಸಿದ್ರೆ ನಿಮಗೆ ಅಲ್ಲೇ ಒಂದು ಕ್ಲೂ ಸಿಕ್ಬಿಡುತ್ತೆ. ಚಿತ್ರವನ್ನ ಗಮನಿಸಬೇಕು. ಟೈಮ್ ಆಗ್ತಾ ಇದೆ. ಇಬ್ರು ಇದ್ದಾರೆ, ಅಲ್ಲಿ ಇಬ್ರು ಹೆಸರು ಹೇಳ್ಬೇಕಾಗಿತ್ತು ನೀವು. ಮಡಿವಾಳ ಮಾಚಿದೇವ ಹೇಳಿದ್ದಾರೆ. ತಪ್ಪು. ಪಾಸ್ ಆಗ್ತಾ ಇದೆ. ನಂತರ ನಿಮಗೆ ಗ್ರೇಸ್ ಮಾರ್ಕ್ಸ್ ನೋಡಿ, ಸರಿಯಾಗಿ ನೋಡಿ. ದಯಮಾಡಿ ನಮ್ಮ ಗಂಡಸರು ಜೋರ ಮಾತಾಡಬೇಡಿ, ಕೇಳಿಸ್ಕೊಂಡ್ಬಿಡ್ತಾರೆ ಅಕ್ಕಂದಿರು. ನೀವು ಹೇಳಿಲ್ಲ ಅಂದ್ರೆ ತಂಡಕ್ಕೆ ಪಾಸ್. ಅವ್ರ ಉತ್ತರ ಹೇಳೋದನ್ನ ಇಟ್ಕೊಳ್ಳಿ, ಮೈಕ್ ಇಟ್ಕೊಳ್ಳಿ, ಇಟ್ಕೊಳ್ಳಿ ಮೈಕ್ ಇಟ್ಕೊಂಡು ಜೋರಾಗಿ ಹೇಳಿ. 5ಕ್ಕೆ ಮಾರಯ್ಯ, 5ಕ್ಕೆ ಲಕ್ಕಮ್ಮ. ಈ ಸನ್ನಿವೇಶ ಬಂದು ಹೆಚ್ಚೆ ಅಕ್ಕಿ ಬಂದಾಗ ಸಕ್ಕಿ ಆಸೆ ನಮಗೆ ಈಶ್ವರನಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರನಿಗ ಅಂತ ಹೇಳ್ತಾರೆ. ಚಿತ್ರ ಹೇಳಿ ಅಂದ್ರೆ ಫುಲ್ ಇನ್ಸಿಡೆಂಟ್. ಹೆಸರು ಹೇಳಿ ಅಂದ್ರೆ ವಚನನೇ ಹೇಳ್ಬಿಟ್ಟು ಅರ್ಥ ಕೊಡ್ಬಿಟ್ಟಿದ್ದಾರೆ ಅಲ್ಲ. ಈ ಚಿತ್ರ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ. ಅಕ್ಕಿ ಚೆಲ್ಲಿದೆ, ದಂಪತಿಗಳಿಬ್ಬರು ಇದ್ದಾರೆ, ಅಕ್ಕಿಯನ್ನ ಆಯ್ದು ಅಲ್ಲಿ ಇಟ್ಕೊಂಡಿದ್ದಾರೆ. ಇಬ್ಬರ ಒಂದು ಚಿತ್ರ ಇರೋದ್ರಿಂದ ಇದು ಆಯ್ದಕ್ಕಿ ಮಾರಯ್ಯ ಮತ್ತು ಆಯ್ದಕ್ಕಿ ಲಕ್ಕಮ್ಮನವರ ಚಿತ್ರ. ನಿಮಗೆ ಗ್ರೇಸ್ ಮಾರ್ಕ್ಸ್ 4 ಅಂಕಗಳು. ಈಗ ನೇರ ಪ್ರಶ್ನೆ ನೀಡಿದೆ ನಮ್ಮ ಸತ್ಯಕ್ಕ ತಂಡದವರಿಗೆ. ನೋಡೋಣ ಹೇಗೆ ಹೇಳ್ತೀರಾ ಅಂತ. ನಮ್ಮ ತಂಡದ ಹೆಸರು ಸತ್ಯಕ್ಕ. ಸತ್ಯಕ್ಕ ಸರಿಯಾದ ಉತ್ತರ. ನೇರ ಪ್ರಶ್ನೆ ನೇರ ಉತ್ತರ, 5 ಅಂಕ. 2ನೇ ಸುತ್ತಿನ ಕೊನೆಯ ಪ್ರಶ್ನೆ ಯಾರಿಗೆ ಬರ್ತಾ ಇದೆ? ನಮ್ಮ ವಿಶ್ವಗುರು ಬಸವಣ್ಣ ತಂಡದವರಿಗೆ. ನೋಡಿ, ಮಡಿವಾಳ ಮಾಚಿದೇವ. ಮಡಿವಾಳ ಮಾಚಿದೇವ ಅವರ ಚಿತ್ರವನ್ನ ನೋಡಿದ ತಕ್ಷಣ ಈ ಶರಣರು ಯಾರು ಅಂತ ನಮಗೆ ಗೊತ್ತಾಗುತ್ತೆ. ಇದನ್ನ ಯಾಕೆ ಕೊಡ್ತೀವಿ ಅಂದ್ರೆ
ಕೆಲವರಿಗೆ ಬಸವಣ್ಣನವರ ಫೋಟೋವನ್ನು ನೋಡಿ ಕೆಲವರು ಹೇಳೋದಿಲ್ಲ, ನೋಡುವಂತಹ ಒಂದು ವ್ಯವಧಾನವೂ ಕೂಡ ಇರೋದಿಲ್ಲ. ಆ ಒಂದು ಉದ್ದದಿಂದ ಶರಣರನ್ನ ಎಲ್ಲೇ ಇದ್ರೂ ಕೂಡ ನಾವು ಗುರುತಿಸಬೇಕು ಅನ್ನೋ ಒಂದು ಸದುದ್ದೇಶದಿಂದ ನಿಮ್ಮದೊಂದು ಸ್ವಲ್ಪ ತಪ್ಪಿತ್ತು, ಆದ್ರೂ ಕೂಡ ನೀವು ಚಿನ್ಮಯ ಜ್ಞಾನಿ ಚನ್ನಬಸವಣ್ಣವರ ಹೆಸರನ್ನ ಹೇಳಿದ್ದೀರಾ. ಈ ಒಂದು ಗುಂಪಿನಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಉತ್ತರವನ್ನ ಕೊಡುವುದರ ಮುಖಾಂತರ ರಸ ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರಾ. ಧನ್ಯವಾದಗಳು. ಮೂರನೇ ಸುತ್ತು. ಸುತ್ತು ಸುಲಭವಾದ ಪ್ರಶ್ನೆ ಇತ್ತು. ಎರಡನೆಯ ಸುತ್ತು ಚಿತ್ರವನ್ನ ಗುರುತಿಸುವಂತ ಸುತ್ತಾಗಿತ್ತು. ಮೂರನೆಯ ಸುತ್ತು ಇನ್ನೊಂದು ವಿಶೇಷ. ಈ ಸುತ್ತಿನಲ್ಲಿ ನಾವು ವಚನದ ಕೊನೆಯ ಸಾಲನ್ನ ಹೇಳ್ತೀವಿ, ನೀವು ವಚನದ ಮೊದಲನೆಯ ಸಾಲನ್ನ ಹೇಳಬೇಕು. ಇದು ಕೂಡ ಬಹಳ ಸುಲಭವಾಗಿರುತ್ತೆ, ಆದ್ರೆ ನೀವು ಎಚ್ಚರಿಕೆಯಿಂದ ಸರಿಯಾಗಿ ಆಲಿಸಬೇಕು, ಎಚ್ಚರಿಕೆಯಿಂದ ಉತ್ತರವನ್ನು ನೀಡಬೇಕು ಅಲ್ವಾ? ಡಿಸ್ಕಸ್ ಮಾಡಿ ಹೇಳಿ. ಮೂರನೇ ಸುತ್ತಾಗಿರೋದ್ರಿಂದ ಮೂರನೆಯ ತಂಡದಿಂದ ಪ್ರಾರಂಭ ಮಾಡೋಣ. ಮೂರನೆಯ ತಂಡದ ಹೆಸರು ಅಕ್ಕ ಮಹಾದೇವಿ ತಂಡ. ಪ್ರಾರಂಭ ಮಾಡೋಣ. ಮೂರನೇ ಸುತ್ತಿನ ಮೊದಲನೆಯ ನೇರ ಪ್ರಶ್ನೆ. ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ. ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ. ಯೋಚನೆ ಮಾಡಿ, ಡಿಸ್ಕಸ್ ಮಾಡಿ ಉತ್ತರ ಹೇಳಿ. ಹೇಳಿ ಪರವಾಗಿಲ್ಲ. ಎಲ್ಲ ವಾಮಕ್ಷೇಮ ನಿಮ್ಮದಲ್ಲ. ನಿಮ್ಮದಯ್ಯ ನಿಮ್ಮದಯ್ಯ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ. ಸರಿಯಾದ ವಚನದ ಮೊದಲನೆಯ ಸಾಲನ್ನ ಹೇಳಿದ್ರು. ಜೋರ ಚಪ್ಪಾಳೆ ತಟ್ಟಿ ನಿಮಗೆ 5 ಅಂಕಗಳು ಲಭಿಸ್ತಾ ಇದೆ. ಎರಡು ತಂಡಗಳು ಸಂಶಯದಿಂದ ಉತ್ತರವನ್ನ ಹೇಳಿದ್ರು, ಆದ್ರೆ ಅವರ ಒಂದು ವಿಶೇಷ ಏನಂದ್ರೆ ಆ ಸಂಶಯದ ಉತ್ತರನೇ ಸರಿಯಾದ ಉತ್ತರ ಆಗಿತ್ತು. ಅದೇ ಜೋರ ಚಪ್ಪಾಳೆ ತಟ್ಟಿ ಅಂದ್ರೆ ಗುರಿ ಕೂಡ ಒಂದೊಂದ್ಸಲ ನಿಜವಾಗಿ ಹೋಗ್ಬೇಕಲ್ವ. ಹಾಗೆ ಎರಡನೇ ಪ್ರಶ್ನೆ ಬರೋಣ. ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಯೋಚನೆ ಮಾಡಿ ಹೇಳಿ, ಯಾವಾಗ್ಲೂ ಆತ್ರ ಬೇಡ. ದೂರದ ಬೆಟ್ಟದ ಸರಿಯಾಗಿ ಹೇಳಿ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡಗಿದೆಯಲ್ಲ. ಓಕೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂದಯ್ಯ. ಸರಿಯಾದ ಉತ್ತರ. ಜೋರಾಗಿ ಚಪ್ಪಾಳೆ ತಟ್ಟಿ. ಯಾರ ವಚನ ಇದು? ಅಕ್ಕಮಹಾದೇವಿಯವರ ವಚನ. ಸೊ ಈಗ ಮೂರನೆಯ ಪ್ರಶ್ನೆ. ಶಿವಚಿಂತೆಯಲ್ಲಿದ್ದವರ ಒಬ್ಬರನ್ನು ಕಾಡಿನಿಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣನು. ಬಡತನಕ್ಕೆ ಉಂಬುವ ಚಿಂತೆ, ಉಂಬುವುದಾದರೆ ಉಡುವ ಚಿಂತೆ. ಸರಿಯಾದ ಉತ್ತರ. 5 ಅಂಕಗಳು ಲಭಿಸ್ತಾ ಇದೆ ಬಸವಣ್ಣನವರ ತಂಡಕ್ಕೆ. ಈಗಾಗಲೇ ಎಷ್ಟು ಪ್ರಶ್ನೆ ಆಯ್ತು? 3 ಪ್ರಶ್ನೆ ಆಯ್ತು. ಈಗ 4ನೇ ಪ್ರಶ್ನೆಗೆ ಬರ್ತಾ ಇದೀವಿ. ನೀನೊಲಿದಡೆ ಸಕಲ ಪಡಿ ಪದಾರ್ಥ ಇದಿರಲ್ಲಿರ್ಪುವು ಕೂಡಲ ಸಂಗಮ ದೇವ. ನೀನೊಲಿದಡೆ ಸಕಲ ಪಡಿ ಪದಾರ್ಥ ಇದಿರಲ್ಲಿರ್ಪುವು ಕೂಡಲ ಸಂಗಮ ದೇವ. ಈ ವಚನದ ಮೊದಲನೆಯ ಸಾಲು ಯಾವುದು? ಪ್ರಯತ್ನ ಮಾಡಿ, ಡಿಸ್ಕಸ್ ಮಾಡಿ. ಒಂದು ನಿಮಿಷ ಟೈಮ್ ಇದೆ, ಯೋಚನೆ ಮಾಡಿ. ಯಾಕಂದ್ರೆ ಇದು ನೇರ ಪ್ರಶ್ನೆ. ನಾವು ಹೇಳಿಲ್ಲ ಅಂದ್ರೆ ನೀವು ಅದೆಲ್ಲ ಗೊತ್ತಿಲ್ಲ, ನೀವು ಉತ್ತರ ಹೇಳಬೇಕು. ಅದಕ್ಕೆ ಅದೃಷ್ಟ ಬೇಕು. 10 ಸೆಕೆಂಡ್ ಇದೆ. ತಪ್ಪು ಉತ್ತರ. ಪಾಸ್ ಆಗುತ್ತೆ ಈ ಪ್ರಶ್ನೆ. ಈಗ ಅಕ್ಕಮಹಾದೇವಿ ತಂಡಕ್ಕೆ ಪಾಸ್ ಆಗ್ತಾ ಇದೆ ಈ ಪ್ರಶ್ನೆ.
ನೀವು ಬೇಗ ಉತ್ತರ 30 ಸೆಕೆಂಡ್ ಹೇಳಿ. ಇದೆ. ಬರೀ 20 20 ಸೆಕೆಂಡ್ ಸೆಕೆಂಡ್. ಇರುತ್ತೆ. ನೀನೊಲಿದಡೆ ಸಕಲ ಪಡಿ ಪದಾರ್ಥ ಇದಿರಿಲ್ಲಿಪ್ಪುವು ಕೂಡಲ ಸಂಗಮ ದೇವ. ಜನ್ಮ ವಾಮಕ್ಷೇಮ ತಪ್ಪು ಉತ್ತರ. ನೀನೊಲಿದರೆ ಕೊರಡು ಕೊಂಬರುವುದಯ್ಯ, ನೀನೊಲಿದರೆ ಬರಡು ಅನ್ನುವುದಯ್ಯ, ನೀನೊಲಿದರೆ ಸಕಲ ಪಡಿಪದಾರ್ಥಗಳಿಂದ ಕೂಡ ಸಂಗಮ ದೇವ. ವಚನದ ಮೊದಲನೇ ಸಾಲ ಹೇಳು ಅಂದ್ರೆ ವಚನದ ಪೂರ್ತಿ ಸಾಲನ್ನ ಹೇಳು. ಈ ಪ್ರಶ್ನೆ ಇದ್ದಿದ್ದು ಯಾರಿಗೆ? ಚನ್ನಬಸವಣ್ಣನವರ ತಂಡಕ್ಕೆ. ಸೊ ಇವರಿಗೆ ಇದು ಪಾಸ್ ಆಗಿರೋದ್ರಿಂದ 3 ಅಂಕಗಳು ಲಭಿಸ್ತಾ ಇದೆ. ಸೊ ಈ ಸುತ್ತು ಯಶಸ್ವಿಯಾಗಿ ಮುಗಿದಿದೆ. ಇನ್ನು 4ನೇ ಯಶಸ್ವಿಯಾಗಿ ಆಗಿದೆ. ಈಗ 4ನೇ ಸುತ್ತಿಗೆ ಬರ್ತಾ ಇದ್ದೀವಿ. 4ನೇ ಸುತ್ತು ಒಂದು ವಿಶೇಷವಾದಂತಹ ಸುತ್ತು. ಇದು ಸ್ಥಳಗಳನ್ನ ಹೇಳುವಂತದ್ದು. ಇದರ ಬಗ್ಗೆ ನಿಮಗೆ ಅರಿವಿರಬೇಕು ಅನ್ನೋ ಸದುದ್ದೇಶದಿಂದ ಎಲ್ಲಾ ರೀತಿಯಲ್ಲೂ ಕೂಡ ಒಬ್ಬ ಮನುಷ್ಯ ವಿವಿಧ ಆಯಾಮಗಳಲ್ಲಿ ಆಲೋಚನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಆ ರೀತಿ ಪ್ರಶ್ನೆಯನ್ನ ತಯಾರು ಮಾಡಿದ್ದೀವಿ. ಈಗ 4ನೇ ಸುತ್ತು 4ನೇ ತಂಡದಿಂದ ಅಂದ್ರೆ ಸತ್ಯಜ್ಞಾನವರ ತಂಡದಿಂದ ಪ್ರಾರಂಭ ಆಗುತ್ತೆ. ನಿಮಗೆ ಮೊದಲನೇ ಪ್ರಶ್ನೆ ನೇರ ಪ್ರಶ್ನೆ. ಕೂಡಲ ಸಂಗಮದಲ್ಲಿ ಸಂಗಮವಾಗುವ 3 ನದಿಗಳು ಯಾವುವು? ಕೂಡಲ ಸಂಗಮದಲ್ಲಿ ಸಂಗಮವಾಗುವ 3 ನದಿಗಳು ಯಾವುವು? 1 ನಿಮಿಷ ಟೈಮ್ ಇದೆ, ಡಿಸ್ಕಸ್ ಫಸ್ಟ್ ಡಿಸ್ಕಸ್ ಮಾಡಿ, ಆಮೇಲೆ ಹೇಳಿ. ಕೃಷ್ಣ ಮಲಪ್ರಭಾ ಘಟಪ್ರಭಾ. ಕರೆಕ್ಟ್. ಅವರು ಸಮಯ ತಗೊಳ್ಳಕ್ಕೆ ಇಷ್ಟಪಡ್ತಾ ಇಲ್ಲ. ಕೃಷ್ಣ, ಮಲಪ್ರಭಾ ಮತ್ತೆ ಘಟಪ್ರಭಾ. ಸರಿಯಾದ ಉತ್ತರ 5 ಅಂಕಗಳು. ನೆಕ್ಸ್ಟ್ 4ನೇ ಸುತ್ತಿನ 2ನೇ ಪ್ರಶ್ನೆ. ಮೊದಲನೇ ತಂಡ ವಿಶ್ವಗುರು ಬಸವಣ್ಣನವರ ತಂಡದಿಂದ ಪ್ರಾರಂಭ ಆಗುತ್ತೆ. ನಿಮಗೆ ನೇರ ಪ್ರಶ್ನೆ. ಚಿನ್ಮಯ ಜ್ಞಾನಿ ಅಂತ ಕರಿತೀವಿ. ಯಾರು ನಿಮ್ಮ ಪಕ್ಕದ ತಂಡದ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣ, ಸಮ್ಯಜ್ಞಾನಿ ಚನ್ನಬಸವಣ್ಣ ಅಂತ ಹೇಳ್ತಾರೆ. ಆ ಚನ್ನಬಸವಣ್ಣನವರು ಐಕ್ಯವಾದ ಸ್ಥಳ ಯಾವುದು? ಚನ್ನಬಸವಣ್ಣನವರು ಐಕ್ಯವಾದ ಸ್ಥಳ ಯಾವುದು? 1 ನಿಮಿಷ ಟೈಮ್ ಇದೆ. ಚನ್ನಬಸವಣ್ಣ 1 ನಿಮಿಷ ಸಮಯ ಇದೆ, ಡಿಸ್ಕಸ್ ಮಾಡಿ. ಉಳವಿ ಸರಿಯಾದ ಉತ್ತರ. ಬಸವ ಕಲ್ಯಾಣದಲ್ಲಿ ಕಲ್ಯಾಣ ಕ್ರಾಂತಿ ಆದಾಗ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣ, ಅವರ ತಾಯಿ ಅಕ್ಕನಾಗಮ್ಮ ಮತ್ತು ಮಡಿವಾಳ ಮಾಚಿದೇವ ಅವರ ನೇತೃತ್ವದಲ್ಲಿ ಶರಣರ ವಚನದ ಕಟ್ಟನ್ನು ತಗೊಂಡೋಗಿ ಸಂರಕ್ಷಣೆ ಮಾಡೋದಕ್ಕೆ ಉಳವಿಯಲ್ಲಿ ಉಳಿದ್ರು. ಅದಕ್ಕೆ ಉಳವಿ ಚನ್ನಬಸವಣ್ಣನವರ ಐಕ್ಯ ಕ್ಷೇತ್ರ ಆಗುತ್ತೆ. ಸರಿಯಾದ ಉತ್ತರ 5 ಅಂಕ. ನೆಕ್ಸ್ಟ್ 4ನೇ ಸುತ್ತಿನ 3ನೇ ಪ್ರಶ್ನೆ ಚನ್ನಬಸವಣ್ಣನವರ ತಂಡದವರಿಗೆ. ಅಲ್ಲಮ ಪ್ರಭುಗಳು ಅನುಭವ ಮಂಟಪದ ಪ್ರಪ್ರಥಮ ಅಧ್ಯಕ್ಷರಾಗಿದ್ದರು. ಅವರು ಎಲ್ಲಿ ಐಕ್ಯರಾದರು? ಅಲ್ಲಮ ಪ್ರಭುಗಳು ಐಕ್ಯವಾದಂತಹ ಸ್ಥಳ ಯಾವುದು? 1 ನಿಮಿಷ ಸಮಯ ಇದೆ, ಡಿಸ್ಕಸ್ ಮಾಡಿ. ಕದಳಿ. ಸರಿಯಾದ ಉತ್ತರ 5 ಅಂಕ. ನೇರ ಪ್ರಶ್ನೆ, ನೇರ ಉತ್ತರ. ನಂತರ 4ನೇ ಪ್ರಶ್ನೆ. ಬಸವಣ್ಣನವರ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಯಾಕಂದ್ರೆ ನೀವು ಬಸವಣ್ಣ ಮಾತ್ರ ಅವೆಲ್ಲ ಮಾಡ್ತಾ ಇರ್ತೀರಾ, ನಾವು ಕೂಡ ಬಂದು ನಾಟಕ ಎಲ್ಲ ನೋಡ್ತಾ ಇರ್ತೀವಿ. ಅಂತಹ ಬಸವಣ್ಣನವರ ಹುಟ್ಟಿದ ಸ್ಥಳ ಗೊತ್ತು, ಹುಟ್ಟಿದ ಕ್ಷೇತ್ರ ಬಸವನ ಬಾಗೇವಾಡಿ ಹೇಳಿದ್ದೀರಾ. ಅವರ ಕಾರ್ಯಕ್ಷೇತ್ರ ಗೊತ್ತು, ಮತ್ತೆ ಅವರ ಐಕ್ಯ ಕ್ಷೇತ್ರ ಗೊತ್ತು. ಬಸವಣ್ಣನವರ ಮನೆಯಾದಂತಹ ಅರಿವಿನ ಮನೆ ಎಲ್ಲಿದೆ? ಬಸವಣ್ಣನವರ ಮನೆಯಾದಂತಹ ಅರಿವಿನ ಮನೆ ಎಲ್ಲಿದೆ? ಬಸವಣ್ಣನವರ ಅರಿವಿನ ಮನೆ ಬಸವ ಕಲ್ಯಾಣದಲ್ಲಿದೆ. ನೇರ ಪ್ರಶ್ನೆ, ನೇರ ಉತ್ತರ. ಸರಿಯಾಗಿ ಈ ಸುತ್ತಿನಲ್ಲಂತೂ 4 ತಂಡದವರು ಕೂಡ ನೇರ ಪ್ರಶ್ನೆಗೆ ಯಾರಿಗೂ ಕೂಡ ಅವಕಾಶವನ್ನೇ ಕೊಟ್ಟಿಲ್ಲ. ಎಲ್ಲರೂ ಕೂಡ ಸರಿಯಾಗಿ ಹೇಳಿದ್ದಾರೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ಮತ್ತೆ 5ನೇ ಸುತ್ತನ್ನ ಬಸವಣ್ಣನವರ ತಂಡದಿಂದಾನೆ ಪ್ರಾರಂಭ ಮಾಡ್ತೀವಿ. ಓಕೆ, ನೇರ ಪ್ರಶ್ನೆ ನಿಮಗೆ. ಬಸವ ಜಯಂತಿಗೆ ಸರ್ಕಾರಿ ರಜೆ ಘೋಷಿಸಿದ ಮುಖ್ಯಮಂತ್ರಿಯ ಹೆಸರೇನು? ಬಸವ ಜಯಂತಿಗೆ ಸರ್ಕಾರಿ ರಜೆಯನ್ನ ಘೋಷಿಸಿದ
ಮುಖ್ಯಮಂತ್ರಿ ಯಾರು? ಸರಿಯಾ? ಸರಿಯಾದ ಉತ್ತರ ಜೋರಾಗಿ ಚಪ್ಪಾಳೆ ತಟ್ಟಿ. ನೋಡಿ, ಇದು ನೇರ ಪ್ರಶ್ನೆಯನ್ನು ಕೇಳ್ತಾ ಇರೋದು, 5 ಅಂಕಗಳು ಲಭಿಸ್ತಾ ಇದೆ. ಎರಡನೆಯ ಪ್ರಶ್ನೆ, ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರ ರಚಿಸಿದ ಮುಖ್ಯಮಂತ್ರಿ ಯಾರು? ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರ ರಚಿಸಿದ ಮುಖ್ಯಮಂತ್ರಿ ಯಾರು? ಯೋಚನೆ ಮಾಡಿ ಹೇಳಿ. ಜೆ.ಎಚ್. ಪಟೇಲ್. ಸರಿಯಾದ ಉತ್ತರ. ನೇರ ಪ್ರಶ್ನೆ, 5 ಅಂಕಗಳು ಲಭಿಸ್ತಾ ಇದೆ. ವೆರಿ ಗುಡ್. ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮೂರನೇ ನೇರ ಪ್ರಶ್ನೆ ಇದು, ಅಕ್ಕಮಹಾದೇವಿ ಅವರ ತಂಡಕ್ಕೆ ನೇರ ಪ್ರಶ್ನೆ. ಸಂಸತ್ ಭವನದ ಮುಂದೆ ಬಸವಣ್ಣನವರ ಪುತ್ಥಳಿ ಸ್ಥಾಪಿಸಿದ ವರ್ಷ ಯಾವುದು? 14 ನವೆಂಬರ್ 2015. ಸಂಸತ್ ಮುಂದೆ 2003. ನಾವು ಆಗ್ಲೇ ಹೇಳಿದ್ವಿ. ಒಂದು ಸಲ ತಪ್ಪು ಉತ್ತರವನ್ನ ಕೊಟ್ಟ ಮೇಲೆ ಮತ್ತೆ ನಿಮ್ಗಿಲ್ಲ. ನಾನು ಯಾವಾಗ ಏನಂತ ಹೇಳ್ತೀನಿ, ಯೋಚನೆಯನ್ನ ಮಾಡಿ ಹೇಳಿ, ಮಾತ್ರ ಬೇಡ ಅಂತ ಹೇಳ್ತೀನಿ. ಈ ಪ್ರಶ್ನೆ ಪಾಸ್ ಆಗುತ್ತೆ. 2003. 2003 ಸರಿಯಾದ ಉತ್ತರ. ಇದು ನೇರ ಪ್ರಶ್ನೆ ಯಾಕಾಗಿತ್ತು? ಅಕ್ಕಮಹಾದೇವಿ ಅವರ ತಂಡಕ್ಕಾಗಿತ್ತು. ಆದ್ರೆ ಇವಾಗ ಪಾಸ್ ಇಲ್ಲ, ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಈಗ ಕರೆಕ್ಟ್ ಆಗಿ 3 ಪ್ರಶ್ನೆಗಳು 3 ತಂಡಕ್ಕೆ ನೇರ ಪ್ರಶ್ನೆ ಆಗಿದೆ. ಈಗ ನಿಮ್ಮ ತಂಡಕ್ಕೆ ನೇರ ಪ್ರಶ್ನೆ. ಲಂಡನ್ ನಲ್ಲಿ ಬಸವೇಶ್ವರ ಪುತ್ಥಳಿ ಲೋಕಾರ್ಪಣೆಗೊಂಡ ದಿನಾಂಕ ಹಾಗೂ ವರ್ಷ ಎರಡನ್ನ ಕೂಡ ನೀವು ಹೇಳಬೇಕು. ಓಕೆ, ವರ್ಷ ನಿಮ್ಗೆ ಇನ್ನೂ ಕೂಡ ಸುಲಭ ಮಾಡ್ತೀವಿ. ವರ್ಷ ಬೇಕಾದ್ರೂ ಹೇಳ್ಬೋದು. ನವೆಂಬರ್ 14, 2015. ನವೆಂಬರ್ 14, 2015 ಸರಿಯಾದ ಉತ್ತರ. ನೇರ ಪ್ರಶ್ನೆ. ಇವರಿಗೆ 5 ಅಂಕಗಳು ಲಭಿಸ್ತಾ ಇದೆ. ಈಗ ಗೊತ್ತಾಯ್ತಾ? 4 ತಂಡಗಳಿಗೂ ಕೂಡ ನೇರ ಪ್ರಶ್ನೆ ಆಯಿತು. ಎಲ್ಲರೂ ಅಂಕಗಳನ್ನ ಚೆನ್ನಾಗಿ ಪಡೆದುಕೊಂಡಿದ್ದೀರಿ. ಒಂದು ತಂಡದವರು ಮಾತ್ರ ಸ್ವಲ್ಪ ಗಾಬರಿ ಮಾಡ್ಕೊಂಡ್ಬಿಟ್ರಿ. ನೆಕ್ಸ್ಟ್ ತಂಡದಲ್ಲಿ ಗಾಬರಿ ಮಾಡ್ಕೊಂಡ್ಬಿಡಿ. ಓಕೆ, ಮುಂದಿನ ಸುತ್ತನ್ನ ವಚನ ಕುಮಾರಸ್ವಾಮಿ ಅವರು ನಡೆಸಿಕೊಡ್ತಾರೆ. ನಮ್ಮ ಶರಣರನ್ನ ಕುರಿತು ಆಗಿನ ಕಾಲದ ಶರಣರು ಕೂಡ ಹೊಗಳಿದ್ದಾರೆ. ನಂತರ ಬಂದಂತಹ ಕವಿಗಳು ಕೂಡ ವರ್ಣನೆಯನ್ನು ಮಾಡಿದ್ದಾರೆ. ಈಗ ಕವಿಗಳು ಕಂಡಂತೆ, ದಾರ್ಶನಿಕರು ಕಂಡಂತೆ ಶರಣರು ಹೇಗೆ ಅನ್ನುವ ಒಂದು ಸುತ್ತನ್ನು ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ಕವಿಗಳು ಮತ್ತು ಪ್ರಶಂಸೆ. ಈ ಒಂದು ಸುತ್ತಿನ ಹೆಸರು ಕವಿಗಳು ಮತ್ತು ಪ್ರಶಂಸೆ. ಈ ಒಂದು ಸುತ್ತಿನಲ್ಲಿ ನೇರ ಪ್ರಶ್ನೆ ನಿಮಗೆ ಬರ್ತಾ ಇದೆ. ಮೊದಲ ಪ್ರಶ್ನೆ, ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ಎಂದು ಬಸವಣ್ಣನವರನ್ನ ಕುರಿತು ಬರೆದಿರುವ ಕವಿ ಯಾರು? ಸರಿಯಾಗಿ ಡಿಸ್ಕಸ್ ಮಾಡಿ ಹೇಳಿ. ಕುವೆಂಪುರವರು. ಸರಿಯಾದ ಉತ್ತರ. ನೇರ ಪ್ರಶ್ನೆ, ನೇರ ಉತ್ತರ, 5 ಅಂಕ. ಎರಡನೇ ಪ್ರಶ್ನೆ ನಮ್ಮ ಅಕ್ಕ ಮಹಾದೇವಿ ತಂಡದವರಿಗೆ. ಬಸವಣ್ಣನವರನ್ನು ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಕರೆದವರು ಯಾರು? ಬಸವಣ್ಣನವರನ್ನು ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಕರೆದವರು ಯಾರು? ಬಸವಣ್ಣನವರನ್ನ ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಕರೆದವರು ಆರ್ಥರ್ ಮೈನರ್. ಸರ್ ಆರ್ಥರ್ ಮೈನರ್ ಸರಿಯಾದ ಉತ್ತರ. ನೇರ ಪ್ರಶ್ನೆ, ನೇರ ಅಂಕ, 5 ಅಂಕಗಳು. ಈಗ ಮೂರನೇ ಪ್ರಶ್ನೆ ನಮ್ಮ ಸತ್ಯಕ್ಕ ತಂಡದವರಿಗೆ. ಬಸವಣ್ಣನವರನ್ನು ಕರ್ನಾಟಕದ ಸಂಗೀತ ಪಿತಾಮಹ ಎಂದು ಕರೆದವರು ಯಾರು? ಬಸವಣ್ಣನವರನ್ನು ಕರ್ನಾಟಕದ ಸಂಗೀತ ಪಿತಾಮಹ ಎಂದು ಕರೆದವರು ಯಾರು? 1 ನಿಮಿಷ ಸಮಯ ಇದೆ, ಸಮಯ ತಗೋಬಹುದು ಬೇಕಾದ್ರೆ. ವಿದ್ವಾನ್ ವಿಜಯರಾಘವನ್. ವಿದ್ವಾನ್ ವಿಜಯರಾಘವನ್. ನೇರ ಪ್ರಶ್ನೆ, ನೇರ ಉತ್ತರ, 5 ಅಂಕಗಳು. ನಂತರ ನೇರ ಪ್ರಶ್ನೆ ನಮ್ಮ ಮೊದಲನೇ ತಂಡವಾದಂತಹ ಬಸವಣ್ಣ ತಂಡದವರಿಗೆ. ಬಸವಣ್ಣನವರನ್ನ ಕುರಿತು ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ ಎಂದು ಹೇಳಿರುವಂತಹ ಕವಿ ಯಾರು? ಬಸವನ ಬೆಳಕೆ ಎಲ್ಲಾಡಿ ಬಂದೆ,
ಭಾರತವೆಲ್ಲ ಸುತ್ತಾಡಿ ಬಂದೆ ಎಂದು ಹೇಳಿರುವ ಕವಿ ಯಾರು? ಸಿದ್ದಯ್ಯ ಪುರಾಣಿ. ಸರಿಯಾದ ಉತ್ತರ. ಇವರು ಬಿಸಿ ಆಗಿದ್ದಂಥವರು. ಬಸವ ತತ್ವವನ್ನ ಹಾಸಿಕೊಂಡು ಹೊತ್ತುಕೊಂಡು ಬಸವ ತತ್ವ ಹೇಗೆ ಪ್ರಚುರಪಡಿಸಬೇಕು ಅಂತ ಕವಿತೆಗಳ ಮೂಲಕ ಕೃತಿಗಳ ಮೂಲಕ ತಿಳಿಸಿದ್ದಾರೆ. ಈ ಒಂದು ಸುತ್ತಿನಲ್ಲಿ ತುಂಬಾ ಗ್ರೇಟ್. ಎಲ್ಲರೂ ಕೂಡ ಸರಿಯಾಗಿ ಉತ್ತರವನ್ನು ನೀಡಿದ್ದೀರಾ. ಎಲ್ಲರಿಗೂ ಧನ್ಯವಾದಗಳು. ನಂತರ 7ನೇ ಸುತ್ತಿಗೆ ಹೋಗೋಣ. ಈಗ 5ನೇ ಸುತ್ತು ಬಸವಣ್ಣನವರ ತಂಡದಿಂದ ಪ್ರಾರಂಭ ಆಯಿತು. 6ನೇ ಸುತ್ತು ಚನ್ನಬಸವಣ್ಣ ಅವರ ತಂಡದಿಂದ. ಈಗ 7ನೇ ಸುತ್ತು ಅಕ್ಕ ಮಹಾದೇವಿಯವರ ತಂಡದಿಂದ ಪ್ರಾರಂಭ ಮಾಡ್ತಾರೆ. ಮೊದಲನೆಯ ಪ್ರಶ್ನೆ, ಇದು ನೇರ ಪ್ರಶ್ನೆ. ನಿಮಗೆ ನೇರ ಪ್ರಶ್ನೆಗೆ ಉತ್ತರ ಹೇಳಿದ್ರೆ ಎಷ್ಟು ಅಂಕಗಳು? 5ಕ್ಕೆ 5 ಅಂಕಗಳು. ಮಾತೆಂಬುದು ಜ್ಯೋತಿರ್ಲಿಂಗ ಎಂದವರು ಯಾರು? ಈಗ ನೀವು ಇಲ್ಲಿ ಶರಣರ ಹೆಸರು ಹೇಳಬೇಕು. ಮಾತೆಂಬುದು ಜ್ಯೋತಿರ್ಲಿಂಗ ಎಂದು ಹೇಳಿದವರು ಯಾರು? ಇವರು ವಚನಕಾರರು. ವಚನಕಾರರ ಒಂದು ವಚನದಲ್ಲೇ ನೀವು ಈ ಒಂದು ಸಾಲುಗಳನ್ನ ನೋಡಬಹುದು ಕೂಡ. ಮಾತೆಂಬುದು ಜ್ಯೋತಿರ್ಲಿಂಗ. ಇಲ್ಲೆಲ್ಲ ಬರೀ ನಿಮ್ಗೆ ಶರಣರ ವಚನಕಾರರ ಹೆಸರೇ ಬರೋದು. ವಚನಕಾರರಾಗಿರ್ಬೋದು ಅಥವಾ ವಚನಕಾರ್ತಿಯರಾಗಿ ಆಗಿರ್ಬೋದು. ನಾವು ಇನ್ನೊಂದು ಹೇಳ್ಬೇಕಂದ್ರೆ ಶರಣರು ಅಥವಾ ಶರಣೆಯರು ಅಂತ ಹೇಳ್ತೇವೆ. ಇವರ ವಚನದಲ್ಲಿ ನೋಡ್ಬೋದು ಸಾಲುಗಳನ್ನ. ಮಾತೆಂಬುದು ಜ್ಯೋತಿರ್ಲಿಂಗ ಎಂದವರು ಯಾರು? ನೇರ ಪ್ರಶ್ನೆ. ಯೋಚನೆ ಮಾಡಿ, ಯಾವ ಶರಣರು ಹೇಳಿರ್ಬೋದು? ಪ್ರಯತ್ನ ಮಾಡಿ. ಸೆಕೆಂಡ್ ಆಯ್ತು. 30 ಸೆಕೆಂಡ್ ಇದೆ. ನೇರ ಪ್ರಶ್ನೆ, ಅದಕ್ಕೆ ಸ್ವಲ್ಪ ಜಾಸ್ತಿ ನಿಮಗೆ ಸಮಯ ಸಿಗುತ್ತೆ. ಫಾಸ್ಟ್ ಕ್ವೆಶ್ಚನ್ಗೆ ಸಮಯ ಕೊಡಲ್ಲ. ಈಗಲೇ ನೀವು ತಯಾರು ಮಾಡ್ಕೋತಾ ಇರಬೇಕು. ಯಾರು ಹೇಳಿದ್ದು ಮಾತೆಂಬುದು ಜ್ಯೋತಿರ್ಲಿಂಗ ಅಂತ? ಯಾವ ಶರಣರು ಹೇಳಿದ್ರು? ಆಯ್ತು, ಸಮಯ ಆಯ್ತು. ಬಸವಣ್ಣನವರು ಅಂತ ಹೇಳಿದ್ರು. ತಪ್ಪು ಉತ್ತರ ಬಸವಣ್ಣ. ಅಲ್ಲಮ ಪ್ರಭು ಸರಿಯಾದ ಉತ್ತರ. ಇದು ನೇರ ಪ್ರಶ್ನೆ ಆಗಿತ್ತು. ನಿಮ್ಮಿಂದ ಪ್ರಾರಂಭ ಆಗಿದ್ದು ನೇರ ಪ್ರಶ್ನೆ ಆಗಿದ್ರಿಂದ ನಿಮ್ಗೆ ಎಷ್ಟು ಅಂಕಗಳು? 4 ಅಂಕಗಳು. ಈಗ ನಿಮಗೆ ನೇರ ಪ್ರಶ್ನೆ. ನೇರ ಪ್ರಶ್ನೆ ಮೇಡಮ್, ನಾನು ಅದಕ್ಕೆ ನಿಮ್ಮನ್ನು ಎಚ್ಚರಿಸ್ತಾ ಇದ್ದೀನಿ. ಅರಿವೇ ಗುರು ಜ್ಞಾನವೇ ಬೀಜ ಎಂದವರು ಯಾರು? ಅರಿವೇ ಗುರು ಜ್ಞಾನವೇ ಬೀಜ ಎಂದವರು ಯಾರು? ಹಡಪದ ಅಪ್ಪಣ್ಣ. ಸರಿಯಾದ ಉತ್ತರ. ಜೋರಾಗಿ ಚಪ್ಪಾಳೆ ತಟ್ಟಿ. ಹಡಪದ ಅಪ್ಪಣ್ಣನವರು 5 ಅಂಕಗಳು ಲಭಿಸ್ತಾ ಇದೆ ನಿಮಗೆ. ಈಗ 3ನೇ ಪ್ರಶ್ನೆ, ನೇರ ಪ್ರಶ್ನೆ ನಿಮಗೆ ಬಸವಣ್ಣನವರ ತಂಡಕ್ಕೆ. ತನ್ನ ತಾನರಿದವಂಗೆ ತಾನೇ ಗುರು ಎಂದವರು ಯಾರು? ತನ್ನ ತಾನರಿದವಂಗೆ ತಾನೇ ಗುರು ಎಂದವರು ಯಾರು? ತನ್ನ ತಾನರಿದ ಬಂಗೆ ಗುರು ಯಾರು? ಯೋಚನೆ ಮಾಡಿ. ನಾನು ಆಗ್ಲೇ ಒಂದು ಕ್ಲೂ ಕೊಟ್ಟಿದ್ದೀನಿ ನಿಮ್ಗೆ. ಇಲ್ಲಿ ಬರೀ ಶರಣರಾಗಿರಲ್ಲ, ಶರಣೆಯರ ಕೂಡ ಹೇಳಿರ್ತಾರೆ. ಎರಡನ್ನು ಸೇರಿಸ್ಕೊಟ್ಟಿರ್ತೀವಿ ನಾವು. ಎಲ್ಲದರಲ್ಲೂ ಸಮಾನತೆ ಕೊಡ್ತೇವೆ. ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿ ತಪ್ಪು ಉತ್ತರ. ಈ ಕ್ವೆಶ್ಚನ್ ಪಾಸ್ ಆಗುತ್ತೆ. ಮುಕ್ತಾಯಕ ಸರಿಯಾದ ಉತ್ತರ. ಈಗ ಪ್ರಶ್ನೆ ಯಾರು ಕೇಳಿದ್ದು? ಪ್ರಶ್ನೆ ನಾನು ನಿಮಗೆ ಕೇಳಿದ್ದು ಅಲ್ವಾ? ಸೊ ಇದು ಪಾಸ್ ಕ್ವೆಶ್ಚನ್ ಆಗಿದ್ರಿಂದ ನಿಮಗೆ 4 ಅಂಕಗಳು ಲಭಿಸ್ತಾ ಇದೆ. ಈಗ ನಿಮಗೆ 4ನೇ ಪ್ರಶ್ನೆ, ಇದು ನೇರ ಪ್ರಶ್ನೆ. ನೀವು ನೇರ ಪ್ರಶ್ನೆನ ಮಿಸ್ ಮಾಡ್ಕೊಂಡ್ರಿ, ಸರಿಯಾದ ನೆಕ್ಸ್ಟ್ ಟೈಮ್ ಹೇಳಬೇಕು. ಈಗ ನಿಮಗೆ ನೇರ ಪ್ರಶ್ನೆ. ಹರಿವೇ ಗುರು ಆಚಾರವೇ ಶಿಷ್ಯ ಎಂದವರು ಯಾರು? ಹಾವಿನಾಳ ಕಲ್ಲಯ್ಯ. ತುಂಬಾ ಫಾಸ್ಟ್ ಆಗಿ ಆನ್ಸರ್ ಹೇಳಿದ್ರು ಕೂಡ ಸರಿಯಾದ ಉತ್ತರ. ಜೋರಾಗಿ ಚಪ್ಪಾಳೆ ತಟ್ಟಿ. ಹರಿವೇ ಗುರು ಆಚಾರವೇ ಶಿಷ್ಯ ಎಂದವರು ಹಾವಿನಹಾಳ ಕನ್ನಯ್ಯನವರು. ಓಕೆ, ಬಹಳ ಚೆನ್ನಾಗಿ ಈ ಸುತ್ತು ಕೂಡ ನಾವು ಮುಗಿಸಿದೀವಿ. ಮುಂದಿನ ಸುದ್ದಿಗೆ ಹೋಗೋಣ.
ತುಂಬಾ ಚೆನ್ನಾಗಿ ಉತ್ತರವನ್ನ ಕೊಡ್ತಾ ಇದ್ದೀರಾ. ಜ್ಞಾನದ ಭಂಡಾರ ಹೆಚ್ಚಾಗ್ತಾ ಇದೆ, ಶರಣ ಜ್ಞಾನ ಉಂಟಾಗ್ತಾ ಇದೆ. ಈ ಸುತ್ತು ತತ್ವಜ್ಞಾನದ ಸುತ್ತು. ಈಗ ನೀವೇನಾಗ್ತಾ ಇದ್ದೀರಾ ಇದನ್ನ ಹೇಳಿದ್ರೆ ತತ್ವಜ್ಞಾನಿಗಳಾಗ್ತೀರಾ. ಈ ಪ್ರಶ್ನೆಗಳಿಗೆ ಉತ್ತರವನ್ನ ಹೇಳಿದರೆ ನೀವೆಲ್ಲರೂ ತತ್ವಜ್ಞಾನಿಗಳಾಗ್ತೀರಾ. ನೋಡೋಣ ತತ್ವಜ್ಞಾನಿಗಳು ಯಾವ ರೀತಿ ಉತ್ತರವನ್ನ ಕೊಡ್ತೀರಾ ಅಂತ. ಕೊನೆಯ ಸುತ್ತು ಇದು, ಅರ್ಥ ಆಯ್ತಲ್ಲ? ಈಗ ನೋಡಿ ಎಲ್ಲೆಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಬಹುದು. ಈಗ ನೋಡಿ ಅವರು ಗ್ರೇಸ್ ಮಾರ್ಕ್ಸ್ ಸ್ವಲ್ಪ ಅದೃಷ್ಟನೂ ಕೂಡ ಬೇಕು, ಯಾಕಂದ್ರೆ ಗ್ರೇಸ್ ಎಲ್ಲರಿಗೂ ಸಿಗೋದಿಲ್ಲ, ಅದೃಷ್ಟನೂ ಬೇಕು. ಈಗ ಕೊನೆಯ ಸುತ್ತಿಗೆ ಬಂದಿದ್ದೇವೆ. ಕೊನೆಯ ಸುತ್ತಿನ ಮೊದಲನೇ ಪ್ರಶ್ನೆ ನಮ್ಮ ಸತ್ಯಕ್ಕನ ತಂಡದ ಬಗ್ಗೆ. ನಾನು ಆಗ್ಲೇ ಹೇಳಿದೆ, ನಮಗೆ ಶರಣರು ಕೊಟ್ಟದ್ದು ಒಂದು ಕಾಯಕ, ಇನ್ನೊಂದು ದಾಸೋಹ ಅಂತ ತ್ರಿವಿಧ ದಾಸೋಹಗಳು ಯಾವುವು? ಮೊದಲ ಪ್ರಶ್ನೆ, ತ್ರಿವಿಧ ದಾಸೋಹಗಳು ಯಾವುವು? ತನು ಮನ ಧನ. ತನು ಮನ ಧನ ಸರಿಯಾದ ಉತ್ತರ, 5 ಅಂಕ. ಎರಡನೇ ಪ್ರಶ್ನೆ, ನಮ್ಮ ಶರಣ ಸಂಸ್ಕೃತಿಯಲ್ಲಿ ಅಷ್ಟಾವರಣಗಳಿಗೆ ಅಷ್ಟಾವರಣಗಳಿಗೆ, ಪಂಚಾಚಾರಗಳಿಗೆ ಮತ್ತು ಷಟ್ಸ್ಥಳಗಳಿಗೆ ತುಂಬಾ ಮಹತ್ವವನ್ನು ಕೊಡುತ್ತೇವೆ ಅಂತಹ ಎರಡನೇ ಪ್ರಶ್ನೆ ನೀವು ಕೊಡ್ತಾ ಇದ್ದೀವಿ. ನೀವು ತುದುಗಾಲಲ್ಲಿ ನಿಂತಿದ್ದೀರಾ ಅಂತ ಗೊತ್ತು. ಅಷ್ಟಾವರಣಗಳು ಯಾವುವು? ಗುರು, ಲಿಂಗಮ, ಲಿಂಗ, ಜಂಗಮ, ವಿಭೂತಿ, ಮಂತ್ರಾಕ್ಷತೆ, ಮಂತ್ರ, ರುದ್ರಾಕ್ಷತೆ, ಪಾದೋದಕ, ಪ್ರಸಾದ. ಗುರುಲಿಂಗ ಜಂಗಮ, ರುದ್ರಾಕ್ಷಿ, ಮಂತ್ರ, ವಿಭೂತಿ, ಪಾದೋದಕ, ಪ್ರಸಾದ. ಸರಿಯಾದ ಉತ್ತರ. ನಮ್ಮ ಶರಣ ಸಂಸ್ಕೃತಿಯಲ್ಲಿ ಅಷ್ಟಾವರಣಗಳನ್ನ ಅಂಗವಾಗಿ, ಪಂಚಾಚಾರಗಳನ್ನ ಪ್ರಾಣವಾಗಿ, ಷಟ್ಸ್ಥಳಗಳನ್ನ ಆತ್ಮವಾಗಿ ಬಳಸ್ತೇವೆ. ಅಷ್ಟಾವರಣಗಳಲ್ಲಿ ಗುರು, ಲಿಂಗ, ಜಂಗಮ ಪೂಜಾ ಮೂರ್ತಿಗಳು. ಯಾವ್ದ್ರಿಂದ ಪೂಜಾ ಮಾಡ್ತೀರಾ ಅದನ್ನ ನೆನಪಿಟ್ಕೋಬೇಕು. ವಿಭೂತಿ, ರುದ್ರಾಕ್ಷಿ ಪೂಜೆಯಿಂದ, ಅದರಿಂದ ಸಿಗುವ ಪ್ರತಿಫಲ ಪಾದೋದಕ, ಪ್ರಸಾದ. ಈ ರೀತಿ ನೆನಪಿಟ್ಕೊಬಿಟ್ರೆ ನಿಮ್ಗೆ ಯಾವಾಗಲೂ ಗೊಂದಲ ಆಗೋಲ್ಲ. ನೇರ ಪ್ರಶ್ನೆ, ನೇರ ಉತ್ತರ, 5 ಅಂಕಗಳು. ನಂತರದ ಮೂರನೇ ಪ್ರಶ್ನೆ ಸ್ವಲ್ಪ ಕೇಳ, ಕಷ್ಟದ ಕೇಳ. ಈಗ ಅವರು ಅಷ್ಟಾವರಣಗಳು ಹೇಳಿದ್ದಾರೆ, ಪಂಚಾಚಾರಗಳು ಪ್ರಾಣ ಅಂತ ಹೇಳಿದೆ. ಆ ಪಂಚಾಚಾರಗಳು ಯಾವುವು? ಸದಾಚಾರ, ಶಿವಾಚಾರ, ಲಿಂಗಾಚಾರ, ಗಣಾಚಾರ, ಭೃತ್ಯಾಚಾರ. ಪಂಚಾಚಾರಗಳು 5 ಆಚಾರಗಳನ್ನ ಸರಿಯಾಗಿ ಹೇಳಿದ್ದೀರಾ, ಧನ್ಯವಾದಗಳು. ಈಗ ನಿಮಗೆ ಆತ್ಮ ಯಾವುದು? ಇವರು ಅಂಗ, ಇವರು ಪ್ರಾಣ, ನೀವು ಏನು? ಆತ್ಮ. ಷಟ್ಸ್ಥಳಗಳು ಆತ್ಮ. ಆ ಷಟ್ಸ್ಥಳಗಳು ಯಾವುವು ಅಂತ ಹೇಳಿ. ಮೆಟ್ಟಿಲುಗಳ ಮೇಲೆ ಬರ್ದಿರ್ತಾರೆ. ನೀವೆಲ್ಲಾದ್ರೂ ಅನುಭವ ಮಂಟಪ ಅಥವಾ ಬಸವಣ್ಣನ ಮೂರ್ತಿಯನ್ನ ಇಟ್ಟಿರ್ತಾರಲ್ಲ, ಅಲ್ಲಿ ಮೆಟ್ಟಿಲುಗಳ ಮೇಲೆ ಆ ಹೆಸರುಗಳನ್ನ ಬರ್ದಿರ್ತಾರೆ. ಅದು ಒಂದು ಕ್ಲೂ ನಿಮಗೆ. ಆ ರೀತಿ ಬಂದಿರುತ್ತೆ. ಯಾವುದೇ ನೀವು ಪರೀಕ್ಷೆಗೆ ಹೋಗಿದ್ರೆ ಆಗ್ಲೇ ನಾವು ಅನ್ವಯಿಕ ಪ್ರಶ್ನೆ ಅಂತ, ಅನ್ವಯಿಕ ಪ್ರಶ್ನೆ ಅಂತ ಯೋಚನೆ ಮಾಡಿ. ಇನ್ನೂ 15 ಸೆಕೆಂಡ್ ಇದೆ. ನೆನ್ಪು ಮಾಡ್ಕೊಳ್ಳಿ, ಮೆಟ್ಟಿಲುಗಳನ್ನ ನೆನ್ಪು ಮಾಡ್ಕೊಳ್ಳಿ. ಮೆಟ್ಟಿಲುಗಳ ಮೇಲೆ ಏನೇನ್ ಬರ್ದಿರ್ತಾರೆ? ನೀವೆಲ್ಲಾರು ಹೋಗಿರ್ತೀರಿ ಶರಣರ ಕ್ಷೇತ್ರಗಳಿಗೆ. ಆ ಕ್ಷೇತ್ರದಲ್ಲಿ ಒಂದೊಂದು ಮೆಟ್ಟಿಲುಗಳ ಮೇಲೆ ಆ ಒಂದೊಂದು ಹೆಸರುಗಳನ್ನ ಬರ್ದಿರ್ತಾರೆ. ಸಮಯ ಆಯ್ತು. ಪಾಸ ಪಾಸ ಇಲ್ಲ, ಇರಿ ಇರಿ, ತನುಮನ ಅಲ್ಲ. ಪಾಸ್ ಹೇಳ್ತೀರಾ? ರೆಡಿ ಇದ್ದೀರಾ? ಪಟ್ಟ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಸ್ಥಳಗಳು. ಪಂಚಾಚಾರಗಳ ಜೊತೆಗೆ ಷಟ್ಸ್ಥಳಗಳು ನಮ್ಮ ಆತ್ಮ ಆಗ್ತವೆ. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಐಕ್ಯ ಅನ್ನೋದು ತುಂಬಾ ಚೆನ್ನಾಗಿ ಹೇಳಿದ್ದೀರಾ, ಧನ್ಯವಾದಗಳು. ಏನೋ ಅದೃಷ್ಟ ನಿಮಗೆ ತುಂಬಾ ನಿಮ್ ಕಡೆ ಮಾಡ್ತಾ ಇದೆ, ಯಾಕಂದ್ರೆ ಹೆಚ್ಚಿಗೆ ಗ್ರೇಸ್ ಮಾರ್ಕ್ಸ್ ಅವರಿಗೆ ಬರ್ತಾ ಇರೋದು. ಈಗ ನಮ್ಮ ತೀರ್ಪುದಾರರು
ಅಂಕಗಳನ್ನ ಟೋಟಲ್ ಮಾಡ್ತಾ ಇದ್ದಾರೆ, ಅಲ್ಲಿವರೆಗೆ ಡಿಸ್ಕಸ್ ಮಾಡ್ಕೊತಾ ಇದ್ದಾರೆ. ಇಂದಿನ ರಸಪ್ರಶ್ನೆಯ ಮೊದಲಿನ ವಿಜೇತರು ಸತ್ಯಕ ತಂಡದವರು 59 ಅಂಕಗಳಿಂದ ವಿಜೇತರಾಗಿದ್ದಾರೆ. ಸ್ವಲ್ಪ ಪಕ್ಕ ಸೆಂಟರ್. ಬಸವಣ್ಣನವರ ತಂಡದವರು 35 ಅಂಕಗಳಿಂದ 2ನೇ ಸ್ಥಾನ ಪಡೆದಿದ್ದಾರೆ. ಅವರ ತಂಡದವರು 3ನೇ ಸ್ಥಾನವನ್ನು ಪಡೆದಿದ್ದಾರೆ. 34 ಅಂಕಗಳು ದೊರೆತಿದೆ ಅವರಿಗೆ. 24 ಅಂಕಗಳನ್ನು ಪಡೆದಿದ್ದಾರೆ.